ಕಾಂಗ್ರೆಸ್ ಅನ್ನೇ ಉಸಿರಾಡಿದವರು ಅವರು, ಕಾಂಗ್ರೆಸ್ಗೋಸ್ಕರನೇ ಬದುಕಿದವರು ಅವರು. ಅಂತವರನ್ನ ನೀವು ಪಕ್ಷ ವಿರೋಧಿ ಅಂತ ಹಣೆಪಟ್ಟಿ ಕಟ್ತಾ ಇದ್ದೀರಲ್ಲ, 26ನೇ ವಯಸ್ಸಿಗೆ ಮೊದಲನೇ ಎಮ್ಎಲ್ಎ ಟಿಕೆಟ್ ತಂದಂತವರು ಅವ್ರನ್ನ ಪಕ್ಷ ವಿರೋಧಿ ಅಂತ ಹಣೆಪಟ್ಟಿ ಕಟ್ತಿದ್ದೀರಲ್ಲ, ಪಕ್ಷ ವಿರೋಧಿ ಅಂತ ಹಣೆಪಟ್ಟಿ ಕಟ್ತಾ ಇದ್ದೀರಲ್ಲ ನೀವು. ಇದೇನಾ ನೀವು ಸಮುದಾಯಕ್ಕೆ ಕೊಡುವಂತ ಕೊಡುಗೆ? ನೀವು ಸಮುದಾಯದಲ್ಲಿರುವಂತ ನಾಯಕರು ನಿಮ್ಮಲ್ಲಿ ಒಗ್ಗಟ್ಟಿಲ್ಲ. ನಿಮ್ಗೆ ಅಧಿಕಾರಕ್ಕೋಸ್ಕರ, ನಿಮಗೆ ಪದವಿಗೋಸ್ಕರ, ಸ್ಥಾನಮಾನಕ್ಕೋಸ್ಕರ ಒಬ್ರನ್ನೊಬ್ರು ಕಾಲು ಎಳ್ಕೊಂಡು ಒಬ್ಬರನ್ನ ತುಳಿದು ಇನ್ನೊಬ್ರು ಬೆಳಿಬೇಕು ಅನ್ನುವಂಥ ಕೆಟ್ಟ ಕಾಂಪಿಟೇಷನ್ನಲ್ಲಿ ನಿಮಗೆ ನೀವು ಅನ್ಯಾಯ ಮಾಡ್ಕೊಳ್ತಿದ್ದೀರಿ ಅನ್ನೋದು ನಿಮ್ಗೆ ಅರ್ಥನೇ ಆಗ್ತಾ ಇಲ್ಲ. ನೋಡಿ, ಮಾನ್ಯ ಹೈಕಮಾಂಡ್ ಅವರು ಇವತ್ತು ಏನು ನಿರ್ದೇಶನ ಕೊಟ್ಟಿದ್ದಾರೆ ಅದರ ಒಂದು ಅನುಗುಣವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕ್ರಮವನ್ನು ಕೈಗೊಂಡಿದ್ದಾರೆ. ಅದರ ಏನು ಅದರ ಔಟ್ಕಮ್ ಏನಿದೆ, ಅದ್ರ ಬಗ್ಗೆ ಏನಿದೆ ಈಗ ಅದನ್ನ ಇಂತಹ ವೀಕ್ ಮುಖ್ಯಮಂತ್ರಿ ನಾವು ನೋಡಿಲ್ಲ. ಯಾಕೆ ಅಂತಂದ್ರೆ ಮುಸಲ್ಮಾನರು ಕಣ್ಮುಚ್ಚಿ ಸಿದ್ದರಾಮಯ್ಯನವ್ರಿಗೆ ಓಟ್ ಹಾಕ್ತಾರೆ. ಸಿದ್ದರಾಮಯ್ಯನವರೇ ನಮ್ಮ ಪ್ರಶ್ನಾತೀತ ನಾಯಕರು ಎನ್ನುವಂತೆ ಮುಸಲ್ಮಾನರೆಲ್ಲ ಹೌದು ಪ್ರಶ್ನಾತೀತ ನಾಯಕರು ಎನ್ನುವಂತೆ ನಮ್ಮನ್ನ ಉದ್ಧಾರ ಮಾಡಕ್ಕೆ ಬಂದಿರುವಂತಹ ಮಹಾನ್ ನಾಯಕ ಎಂದು ಸಿದ್ದರಾಮಯ್ಯನವರನ್ನ. ಅದೇ ಸರ್, ನೀವು ಮತ್ತೆ ಅದನ್ನೇ ರಿಪೀಟ್ ಮಾಡ್ಬೇಕಾಗಿಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ನಮ್ಮ ಉದ್ಧಾರಕರು, ನಮಗಿರುವ ಪ್ರಶ್ನಾತೀತ ಏಕೈಕ ನಾಯಕ ಸಿದ್ದರಾಮಯ್ಯ ಈಸ್ ನಮ್ಮ ಲೀಡರ್ ಅನ್ನುವಂತಹ ವ್ಯಕ್ತಿ. ಇವತ್ತು ಇಷ್ಟೆಲ್ಲ ಆಗ್ತಾ ಇದ್ರು ಒಂದು ಮಾತು ಮಾತಾಡಲ್ಲ, ಸಮುದಾಯದ ಪರ ನಿಂತ್ಕೊಳ್ಳಲ್ಲ, ಮಾತಾಡಲ್ಲ. ಏನು ಕಟ್ಟಾಕಿದೆ ಸಿದ್ದರಾಮಯ್ಯನವ್ರನ್ನ?